ಈ ಕ್ಷೇತ್ರ ಬಹಳ ಪುಣ್ಯವಾದ ಕ್ಷೇತ್ರ. ನೀವು ನಂಬಲ್ಲ, ಅಷ್ಟು ಕೋಟಿ ಹಣನು ನನಗೆ 20 ದಿನದಲ್ಲಿ ಬಂತು. ಅದನ್ನ ಬ್ಯಾಂಕ್ ಕಟ್ಟಿ ಆ ಪ್ರಾಪರ್ಟಿಯಿಂದ ನಾನು ಪರ್ಸ್ಕೊಂಡೆ. ಇಲ್ಲಿ ಬಂದ್ಮೇಲೆ ಬರಕ್ ಸ್ಟಾರ್ಟ್ ಆದ್ಮೇಲೆ ನನ್ನ ಮಕ್ಕಳಿಂದ ಮೊಮ್ಮಕ್ಕಳಿಗೂ, ಮಗ, ಸೊಸೆ, ಅಳಿಯ ಎಲ್ಲಾ ನೆಮ್ಮದಿಯಾಗಿ ಕೊಟ್ಟಿದ್ದಾರೆ. ನಾವೇನ್ ಕೇಳೇ ಇಲ್ಲ ಭಗವಂತನ. ಬಟ್ ಯಾವ ರೀತಿ ಒಳ್ಳೇದಾಗಿ ಕೊಡ್ಬೋದು ಅದೆಲ್ಲನೂ ನಾವು ಭಗವಂತ ನನ್ ಕೊಟ್ಟಿದ್ದಾನೆ. ಬೆಳಿಗ್ಗೆ ಮಾಮೂಲಿ 12 ಗಂಟೆ 11 ಗಂಟೆಗೆಲ್ಲ ಮಹಾಮಂಗಳಾರತಿ ಆಗುತ್ತೆ. 11 ಗಂಟೆಯಿಂದ 12:30 1:00 ತನಕನು ಮಂಗಳಾರತಿ ಆಗುತ್ತೆ ರಥದ ಜೊತೆ. ಇವಾಗ ರಥ ಏನ್ ತಯಾರಿ ಮಾಡ್ತಾ ಇದಾರೆ ಅಲ್ಲಿ, ಆ ರಥದ ಜೊತೆ 3 ಇಲ್ ಸುತ್ತು ತಾರೆ ಮರದಿಂದ ಹಿಡಿದು ಅಲ್ಲಿ ಶನೇಶ್ವರ ತನಕ ಸುತ್ತ 3 ಸುತ್ತ ಆಗಿ, ಆಮೇಲೆ ಅಲ್ಲಿ ವೆಂಕಟೇಶ್ವರಂಗೆ ಪೂಜೆ ಆಗಿ ಇದೆ ಹನಿಯೂರು. ಮತ್ತೆ ಈಗ ಏನು ನೀವು ಮೇನ್ ರೋಡ್ ಇಂದ ಬಂದ್ರಿ, ಅಲ್ಲಿಂದ ಇಲ್ಲಿ ಗಂಟ ಜಾಗ ಏನು ರೋಡ್ ಕೊಟ್ಟಿದ್ದಾರೆ, ಇವ್ರದೇ ಜಾಗ, ನಿಮ್ದೇ ಜಾಗ. ನೀವ್ ಏನ್ ಓದಿರೋದು, ಏನ್ ವರ್ಕ್ ಮಾಡ್ತಿರೋದು? ಈಗ ಏನಿಲ್ಲ ಇಲ್ಲೇ ದೇವಸ್ಥಾನದಲ್ಲೇ ಇರೋದು. ದೇವಸ್ಥಾನದಲ್ಲೇ 6 ವರ್ಷದಿಂದ ನಾವು ಇಲ್ಲೇ ದೇವಸ್ಥಾನದಲ್ಲೇ ಇರೋದು. ಇಲ್ಲೇ ಇರೋದು. ಈಗ ಅಲ್ಲಿಂದ ರೋಡ್ ಬಂದಲ್ಲ ಏಕ ಇವ್ರದೇ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಕರ್ಮವನ್ನ ಕಳೆಯುವಂತ ಕರ್ಮಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನ ಭಕ್ತಾದಿಗಳ ಹತ್ರನೇ ನಿಮ್ ಕೇಳಿ ಅವರ ಅನುಭವವನ್ನ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಹಾಗೆ ಇಲ್ಲಿ 3 ದಿನದಲ್ಲಿ ಒಳ್ಳೇದಾಗುವಂತ 100% ಪರಿಹಾರ ನೀಡುವಂತ ಪುಣ್ಯ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಇದೀವಿ. ಬನ್ನಿ ಭಕ್ತಾದಿಗಳ ಹತ್ರ ಮಾತಾಡ್ಸೋಣ. ಹಾಗೆ ಈ ಸ್ಥಳದ ಮಹಿಮೆ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಾವು ಯಾಕೆ ಕೋಟಿ ಇರ್ತಕ್ಕಂಥ ಮನುಷ್ಯ ಹೊಟ್ಟೆ ಹುಟ್ಟಲಿಲ್ಲ ಅಂತ ಪ್ರಶ್ನೆ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟೋ ಸಲ ನಾವು ನಮ್ಮ ತಂದೆ ತಾಯಿಗಳಿಗೆ ಪ್ರಶ್ನೆ ಮಾಡಿರ್ತೇವೆ, ಯಾವ ಪಾಪ ಮಾಡೋದು ನಾವು ನಿಮ್ಮ ಹೊಟ್ಟೆಲಿ ಹುಟ್ಟಿದ್ವಿ ಅಂತ ಅಲ್ವಾ? ತಂದೆ ತಾಯಿಗಳ ಸ್ಥಿತಿ ನೋಡಿ ನಾವು ಹಾಗಂದಿರ್ತೇವೆ. ಆ ಜನ್ಮ ಪಡೀಲಿಕ್ಕೂ ನಮ್ಮ ಹಿಂದಿನ ಜನ್ಮದ ಕಾರಣ ಪಾಪ ಮತ್ತು ಪುಣ್ಯದಾಗಿರುತ್ತೆ. ಹಾಗಾಗಿ ಈ ಜನ್ಮದಲ್ಲಿ ಭಗವಂತ ನಿಮ್ಗೆ ಏನು ಕೊಟ್ಟಿದ್ದಾರೋ ಅದನ್ನು ಅತ್ಯಂತ ನೆಮ್ಮದಿಯಿಂದ ಸಂತೋಷದಿಂದ ಸ್ವೀಕಾರ ಮಾಡಿ. ಹೇಳಿ ಭಗವಂತನಿಗೆ, ಏನು ಬೇಕಾದ್ರೂ ಕಷ್ಟ ಕೊಡಪ್ಪ, ಯಾವುದೇ ರೋಗ ಕೊಡಪ್ಪ, ಎಷ್ಟೇ ದರಿದ್ರ ಕೊಡಪ್ಪ, ನಾನು ತಯಾರಾಗಿದ್ದೀನಿ. ಏನಾಗಿದ್ದೀನಿ? ತಯಾರಾಗಿದ್ದೀನಿ. ಆದ್ರೆ ಒಂದು ಷರತ್ತು ಏನು? ಅದೆಲ್ಲವನ್ನ ತಡ್ಕೊಳ್ಳೋ ಶಕ್ತಿ ಕೊಡಪ್ಪ, ಬಗೆಹರಿಸ್ತಕ್ಕಂಥ ದಾರಿ ಕೊಡಪ್ಪ, ಅಷ್ಟೇ ಸಾಕು. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಾಗೇಶ್ ಅಂತ ಹೇಳಿ, ಭೈರಪಟ್ಟಣದವರು. ಭೈರಪಟ್ಟಣದವರು. ಅಂದ್ರೆ ನೀವು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಿಮ್ಗೆ ಬಂದು ಏನ್ ಒಳ್ಳೇದಾಗಿದೆ ಸರ್? ಸರ್, ಇದು ದೇವಸ್ಥಾನದ ಅದಕ್ಕಿಂತ ಮೊದಲು ನಾನು ಈ ದೇವಸ್ಥಾನದ ಇತಿಹಾಸನ ಸ್ವಲ್ಪ ಸುದೀರ್ಘ ಸ್ಮಾಲ್ ಆಗಿ ಹೇಳ್ತೀನಿ. ಹೇಳಿ ಸರ್, ಹೇಳಿ. ಇದು ಈ ಕ್ಷೇತ್ರ ಬಹಳ ಪುಣ್ಯವಾದ ಕ್ಷೇತ್ರ. ಈಗ ತಾನೇ ನಮ್ಮ ಗುರುಗಳು ಹೇಳಿದ್ರು, ರಸಸಿದ್ಧ ಋಷಿಗಳು. ಇದನ್ನ ನೀವು ನನ್ನ ಮಾತು ಅಂತ ತಗೋಬೇಡಿ. ಇವತ್ತು ನೀವು ಅನಿಯೂರಿಗೆ ಹೋದ್ರೆ ಪ್ರತಿ ವರ್ಷ ಅನಿಯೂರು ಗ್ರಾಮಸ್ಥರು ಬಂದು ಆ ರಸಸಿದ್ಧಿಗಳು ಇರುವಂತಹ ಗುಹೆನಲ್ಲಿ ಇಲ್ಲಿದೆ, ಈ ದಿಕ್ಕಲ್ಲಿದೆ, ಆ ಗುಹೆನಲ್ಲಿ ವರ್ಷಕ್ಕೊಂದ್ಸಲ ಬಂದು ವಾದ್ಯ ಗೋಷ್ಠಿ ಸಹಿತ ಬಂದು ಅಲ್ಲಿ ಪೂಜೆ ಮಾಡಿ ಆ ಒಂದು ಅವ್ರಿಗೆ ನಮನ ಮಾಡಿ ಹೋಗ್ತಿದ್ರು. ಈ ಕ್ಷೇತ್ರ ಹೀಗೆ ಈಗ ದೊಡ್ಡ ನಮ್ಮ ಹಿರಿ ತಲೆಗಳೆಲ್ಲ ಹೇಳಿದ್ದಾರೆ. ಆದ್ರೂ ಕಾಡಲ್ಲಿದ್ದಂತ ಬೇಡರು ಇದನ್ನ ಈ ಕ್ಷೇತ್ರನ ಮೊದಲು ಬಂದು ಪೂಜೆ ಮಾಡ್ತಿದ್ದವರು. ಇಲ್ಲಿ ಹೌದು, ಅವರೇ ಮೂಲ ಬೇಡರು. ಆಮೇಲೆ ಅದ ಕಾಲಾನಂತರ ಹಾಗೆ ಬರ್ತಾ ಬರ್ತಾ ಇವರು ಈ ಭೂಮಿಯ ಒಡೆಯರು ಅಪ್ಪಾಜಿಗೌಡರು ಅಂತ ಅನಿಯೂರವರು, ಮತ್ತೆ ಇನ್ನು ಕೆಲವು ಕಾರ್ಯಕರ್ತರು ಇಲ್ಲಿದ್ದಾರೆ. ಇವರೆಲ್ಲ ಈ ಕ್ಷೇತ್ರದಲ್ಲಿ ಪೂಜೆ ಮಾಡ್ಕೊಂಡೇ ಬಂದ್ರು. ಆಗಿನ ಕಾಲದಿಂದ ಬೇರೆ ಬೇರೆ ಜನ ಬಂದು ಪೂಜೆ ಮಾಡಿದ್ರು, ಬೇರೆ ಬೇರೆ ತಪ್ಪುಗಳ ನಡೆದೋಯ್ತು. ಆ ಸಮಯದಲ್ಲಿ ಈ ಕ್ಷೇತ್ರ ಹಾಗೆ ನಡ್ಕೊಂಡು ಹೋಗ್ತಾ ಇತ್ತು ಅಪ್ಪನ ಪೂಜೆ. ಆದರೆ ನಮ್ಮ ಈಗಿರುವಂತ ಶಿವಕುಮಾರ ಸ್ವಾಮೀಜಿಗಳು ಅವರ ಕನಸಿನಲ್ಲಿ ನಿರಂತರವಾಗಿ ಭಗವಂತ ಬಂದು ಪ್ರೇರಣೆ ಮಾಡ್ತಾ ಈ ಸ್ಥಳದ ಸೂಚನೆಯನ್ನ ಕೊಡ್ತಾ ಇದ್ದಾಗ ಅವರು ಕರ್ನಾಟಕ ತುಂಬಾ ಓಡಾಡಿದ್ದಾರೆ. ಈ ಕ್ಷೇತ್ರವನ್ನ ಹುಡಿಕೊಂಡು ಬಂದು ಒಂದು ಕಡೆ ಈಗ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಅವ್ರ ಪ್ರೇರಣೆ ಆಗಿದೆ. ಆ ಸಮಯದಲ್ಲಿ ಭಗವಂತನ ಪ್ರೇರಣೆ ಮೇಲೆ ಅಪ್ಪಾಜಿಗೌಡರು ಸಿಕ್ಕಿದ್ದಾರೆ. ಅವರು ಸಹಿತ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ನೀವು ನಂಬಲ್ಲ, ಈ ಕ್ಷೇತ್ರದಲ್ಲಿ ಬಂದಾಗ ಅವ್ರಿಗೆ ಮನೆ ಕೊಡಕ್ಕೊಂದು ಜಾಗ ಇಲ್ಲ. ಇದು ಇವತ್ತು ನಮ್ಗೆ ಈ ಸುತ್ತಮುತ್ತ ಒಳ್ಳೆ ಕೇರಳದಲ್ಲಿ ಇರುವಂತ ಪ್ರಕೃತಿ ಮಧ್ಯದಲ್ಲಿ ಇರುವಂತ ಕ್ಷೇತ್ರ ಇದು.
ಎಲ್ಲೂ ಈ ರೀತಿ ಭಗವಂತನ ಸನ್ನಿಧಾನ, ಈ ರೀತಿ 11 ದೇವರುಗಳು ಒಂದು ಕ್ಷೇತ್ರದಲ್ಲಿ ಇರುವಂತದ್ದು ನೀವು ನೋಡೇ ಇರಲ್ಲ. ಅಂತ ಕ್ಷೇತ್ರ ಮೊದ್ಲೇಗಿತ್ತು ಅಂದ್ರೆ ನೀವು ಸಹಜವಾದ ಚಿತ್ರಣ ಹೋದ್ರೆ ಒಂದು 7 ವರ್ಷ 5-6 ವರ್ಷ 6 ವರ್ಷದ ಹಿಂದೆ ಹೋದ್ರೆ ಸಾಕು. ಏನು ಅಂದ್ರೆ ಏನೂ ಇಲ್ಲ. ಗುರುಗಳು ಒಂದು ಶೀಟ್ ಹಾಕಿದ್ರಲ್ಲಿ ಅಲ್ಲಿ ಅವರು ವಾಸ ಮಾಡಕ್ ಸ್ಟಾರ್ಟ್ ಆದ್ರು. ಕಾಡು ಪ್ರಾಣಿಗಳು, ಹಾವುಗಳು, ಆನೆಗಳು, ಚಿರತೆಗಳು ಪ್ರತಿಯೊಂದು ಮಧ್ಯರಾತ್ರಿ ಇದೇ ಅಪ್ಪಾಜಿ ಗೌಡ್ರು ಅವ್ರಿಗೆ ರಾತ್ರಿ ಹೊತ್ತು ಹಾಲುಗಳನ್ನ ಕರೆದಿರುವಂತ ಹಾಲು ತಂದ್ಕೊಡೋರು. ಅವ್ರಿಗೆ ಏನಾದ್ರು ಬೇಕು ಅಂದ್ರೆ ತಂದ್ಕೊಡೋರು. ಹೀಗೆ ಕಾಡಲ್ಲಿ ವಾಸ ಮಾಡ್ತಾ ಇದ್ದಂತ ಗುರುಗಳು, ಅವರ ಕ್ಷೇತ್ರ, ಅವರ ಭಕ್ತಿ, ಅವರ ಶಕ್ತಿ, ನಾವು ಗುರುಗಳನ್ನ ನಾವೆಲ್ಲ ದೇವಿ ಸ್ವರೂಪ ಅಂತ ನಾವು ತಿಳ್ಕೊಂಡಿದ್ದೀವಿ ಇವತ್ತು. ಯಾಕಂದ್ರೆ ಅವ್ರ ಶಕ್ತಿಯಿಂದ ಎಂತ ಕ್ಷೇತ್ರ ಬೆಳೀತಾ ಬಂತು. ಅವ್ರ ಶಕ್ತಿಯಿಂದ ಸುತ್ತಮುತ್ತ ಎಲ್ಲ ಭಕ್ತಾದಿಗಳು ಒಬ್ರಾಗೊಬ್ರು ಅವ್ರಿಗೆ ಅರಿವಾಗ್ತಾ ಬಂತು. ಅರಿವಾಗ್ತಾ ಬಂದಾಗ ಅಲ್ಲಿ ಭಕ್ತರುಗಳು ಜಾಸ್ತಿ ಆದ್ರು. ಹಾಗೆ ನನ್ನ ಬಗ್ಗೆನೇ ಕೇಳಿದ್ರಿ. ನಾನು 5 ವರ್ಷದ ಹಿಂದೆ ಹೀಗೆ ನನ್ನ ಸ್ನೇಹಿತರೊಬ್ರು, ಅವರು ಚನ್ನಪಟ್ಟಣದಲ್ಲಿದ್ದಾರೆ, ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾಗ ಹಾಗೆ ಬನ್ನಿ ಅಂತ ಕರ್ಕೊಂಡ್ ಬಂದಿದ್ದು ಇಲ್ಲಿ ಈ ಸ್ಥಳಕ್ಕೆ. ಈ ಸ್ಥಳಕ್ಕೆ ಬಂದಾಗ ಇಲ್ಲಿ ಅಷ್ಟರೊಳಗೆ ಅಪ್ಪ ಅವ್ರನ್ನ 10 ಅಡಿ ಶೀಟ್ನಲ್ಲಿ ಅವರ ನೆಲೆ ನಿಂತಿದ್ರು. ನೆಲೆ ನಿಂತು ಗುರುಗಳು ನಿರಂತರ ಪೂಜೆ ಮಾಡ್ತಾ ಇದ್ರು. ನಾನ್ ಬಂದದ್ ದಿನ ಪೂಜೆ ಆಯ್ತು. ಪೂಜೆ ಆದ್ಮೇಲೆ ಪ್ರಕಾಶ್ ಅಲ್ಲಿ ಕಬ್ಬಾಳಲ್ಲಿ ಪ್ರಕಾಶ್ ಅಂತ ಇದಾರೆ, ಕಬ್ಬಾಳಮ್ಮನ್ನ ಅವರು ಅರ್ಚಕರೇ. ಅವ್ರಿಗೆ ಅವರ ಅಳಿಂಗೆ ಏನೋ ಒಂದು ತುಂಬಾ ಹೋಗೇ ಬಿಡ್ತಾರೆ ಅನ್ನೋ ಮಟ್ಟದಲ್ಲಿದ್ದವ್ರನ್ನ ನಮ್ಮ ಗುರುಗಳು ಇಲ್ಲಿ ಕ್ಷೇತ್ರದಲ್ಲಿ ಇಟ್ಕೊಂಡು ಅವ್ರನ್ನ ಬದುಕಿಸಿದ್ರು. ಅವ್ರಿಗೆ ಒಂದು ಪುನರ್ಜೀವನ ಸಿಕ್ಕಿತ್ತು ಭಗವಂತನ ಪ್ರೇರಣೆಯಿಂದ. ಆಗ ಒಂದು ಹೋಮ ನಡೀತಾ ಇತ್ತು. ಇದು ನನ್ನ ಅನುಭವ, ನಾನು ಯಾರ ಬೇರೆ ಅನುಭವ ಹೇಳ್ತಾ ಇಲ್ಲ. ಹೋಮ ಮಾಡ್ತಾ ಇದ್ದಾಗ ರಾತ್ರಿ ಎಷ್ಟು ಗಂಟೆ ಹೋಮ? 6 ಗಂಟೆಗೆ ಸ್ಟಾರ್ಟ್ ಆದ್ರು, 9 ಗಂಟೆ ಹೋಮ. ಅಂದ್ರೆ ಸಂಜೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 6 ಗಂಟೆ 9 ಗಂಟೆ ನಿರಂತರ ಆ ರೀತಿ ನಮ್ಮ ಗುರುಗಳಂಗೆ ಭಗವಂತನ 2-3 ಗಂಟೆ ಪ್ರೇಯರ್ ಮಾಡೋದನ್ನ, ಮತ್ತೆ ಹೋಮ ಮಾಡಿ ಇಟ್ಕೊಂಡ್ರೆ ಅದು 3 ಗಂಟೆ ಹೋಮ ಮಾಡೋದನ್ನ ನಾನು ಎಲ್ಲೂ ಪ್ರಪಂಚದಲ್ಲಿ ನೋಡಿ. ಆಮೇಲೆ ಪೂಜೆ ಮಾಡೋದನ್ನು ಕೂಡ ಹಂಗೆ 2 ಗಂಟೆ ಪೂಜೆ ಆಗುತ್ತೆ. ಹೌದು, ಆ ಒಂದು ಹೋಮ ಮಾಡಲ್ಲ ಅಂತ ದಿನ ಏನಾಯ್ತು, ಮಳೆ ಬರ್ತಾ ಇದೆ, ನಾನು ಹೊಸದಾಗಿ ಬಂದಿದ್ದೀನಿ, ನನ್ನ ತೆಗೆದು ಕೂರ್ಸ್ಕೊಂಡ್ಬಿಟ್ರು, ಬನ್ನಿ ಒಂದ್ ಕಡೆ ಹೋಮಕ್ಕೆ ಅಂತ. ಆ ಭಗವಂತನ ಪ್ರೇರಣೆ ಆಯ್ತು. ಗುರುಗಳ ಸನ್ನಿಧಾನದಲ್ಲಿ ನಾನು ಹೋಮಕ್ಕೆ ಕೂತ್ಕೊಂಡೆ. ಅವರ ಫೈಡಿ ಪ್ರಕಾಶ್ ಅವ್ರ ಫ್ಯಾಮಿಲಿ, ಕಬ್ಬಾಳ ಪ್ರಕಾಶ್ ಅವರು ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಅವರು ಹೋಮಕ್ಕೆ ಮಾಡ್ತಾ ಇದಾರೆ, ನಾನು ಕೂತಿದ್ದೀನಿ. ನನಗೆ ಈ ಇವೆಲ್ಲ ಧಾರ್ಮಿಕವಾಗಿ ಚೆನ್ನಾಗಿ ಗೊತ್ತು. ಹೋಮ ಎಲ್ಲಿ ಮಳೆ ಬರ್ತದೋ, ನಿಂತೋಗ್ಬಿಡ್ತದೋ, ಏನಾಗ್ತದೋ ಅನ್ನೋ ಹೆದರಿಕೆ. ನಾವಾಗ ಒಂದು ಸಂಕಲ್ಪ ಬಂತು, ಒಂದು ಏನೋ ಇಲ್ಲಿ ಹೋಮಕುಂಡ ಮಾಡ್ಬೇಕು ಅನ್ನೋದು. ಗುರುಗಳಷ್ಟೊತ್ತಿಗೆ ನಾನು ಮಾಡಿದ್ದು ಹಾಗೆ ನನ್ನ ಸಂಕಲ್ಪ. ಆ ಸಂಕಲ್ಪ ಗುರುಗಳು ನಮ್ಗೆ ಹೆದರಿಕೆ ಆಗ್ತಾ ಇದ್ದಾಗ ಗುರುಗಳು ಏನೋ ಒಂದು ಅಕ್ಷತೆ ತಗೊಂಡು ಮೇಲ್ಗಡೆ ಮಂತ್ರ ಮಾಡಿ ಹಾಕ್ತಾ ಇದ್ರು. ಮಳೆ ಬರ್ತಿತ್ತು, ಹಂಗೆ ನಿಂತು ಹೋಗ್ತಿತ್ತು. ನನಗೆ ಗುರುಗಳ ಬಗ್ಗೆ ಆಗ ಖಂಡಿತ ಏನೂ ಗೊತ್ತಿಲ್ಲ, ಮೊದಲನೇ ಸಲ ನಾನು ಬಂದಿರೋದು. ಆಮೇಲೆ ನನಗೆ ನಿರಂತರವಾಗಿ ಅವರ ಸಂಪರ್ಕಕ್ಕೆ ಬರ್ತಾ ಗೊತ್ತಾಯ್ತು, ಭಗವಂತ ಅವರಿಗೆ ದಿವ್ಯವಾದ ಶಕ್ತಿನೂ ಕೊಟ್ಟಿದ್ದಾನೆ, ಅತ್ಯಂತ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಮನಸ್ಸನ್ನು ಕೊಟ್ಟಿದ್ದಾನೆ. ನಾನು ಬೇಕಾದಷ್ಟು ಕ್ಷೇತ್ರಗಳನ್ನು ದರ್ಶನ ಮಾಡಿದ್ದೀನಿ. ಇಂಥ ಪುಣ್ಯ ಕ್ಷೇತ್ರದಲ್ಲಿ ಇಂಥ ಗುರುಗಳು, ಯಾಕಂದ್ರೆ ಈ ಕ್ಷೇತ್ರದಲ್ಲಿ ನೀವು ಕೇಳಿ, ನಮ್ಮಲ್ಲಿ ಯಾವುದಕ್ಕೂ ಒಂದು ದುಡ್ಡನ್ನ ಫಿಕ್ಸ್ ಮಾಡಿಲ್ಲ. ನಿಮ್ಗೆ ಇದು ನೀವು ನೋಡ್ತಾ ಇದ್ದೀರಾ. ಏನಿಲ್ಲ, ನಮ್ ಗುರುಗಳು ನೀವು ದುಡ್ಡು ಹಾಕಿ ಹೂವ ತನ್ನಿ, ಕಾಯಿ ತನ್ನಿ, ಪೂಜೆ ಮಾಡಿ ಅಂತ ಯಾವತ್ತೂ ಹೇಳಲ್ಲ. ಈ ಕ್ಷೇತ್ರದಲ್ಲಿ ಅವರವರಾಗಿ ಭಕ್ತಾದಿಗಳು, ನಮ್ಮ ಜೊತೆನೂ ತುಂಬಾ ಭಕ್ತಾದಿಗಳಿದ್ರು. ಸುಮಾರು ನಮ್ಮ ನಾಗಣ್ಣವ್ರಿದ್ರು, ಚನ್ನಪಣ್ಣ ನಾಗಣ್ಣವ್ರು ಇದ್ರು, ಸಿದ್ದೇಗೌಡರು ಇದ್ರು, ಸುಮಾರು ಎಲ್ಲ ಲಿಂಗೇಗೌಡರು ಇದ್ರು. ಇವರೆಲ್ಲ ಸೇರಿ ಬರ್ತಾ ಈ ಕ್ಷೇತ್ರ ಹಾಗೇ ಅಭಿವೃದ್ಧಿ ಆಗ್ತಾ ಬಂತು. ಆಗ ಒಂದು ನೀವು ಬಹಳ ಆಶ್ಚರ್ಯ, ಈ ಕ್ಷೇತ್ರದ ಮಹಿಮೆ ನಿಮ್ಗೆ ಗೊತ್ತಿಲ್ಲ. ಇಲ್ಲಿ ಆಂಬ್ಯುಲೆನ್ಸ್ಗೆ ಅಂದ್ರೆ ಡಾಕ್ಟರ್ಗಳು ಡಿಸ್ಚಾರ್ಜ್ ಮಾಡ್ಬಿಟ್ಟು ಇವ್ರು ಆಗಲ್ಲ ಅನ್ನೋವಂತ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ತಂದು ಬಿಟ್ಬಿಟ್ಟು ಇವತ್ತು ಒಂದು ವ್ಯಕ್ತಿ ಇದಾರೆ. ಅಣ್ಣ ಯಾವ್ರವರು ಗೌಡ್ರು ಬರ್ತಾರಲ್ಲ, ಕಬ್ಬಾಳವರು, ಇವತ್ತು ಗೌಡ್ರು ಬರ್ತಾರೆ. ಇಲ್ಲ, ಅವ್ರದ್ದೆಲ್ಲ ರೆಡಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ರು. ಆಂಬ್ಯುಲೆನ್ಸ್ ತಂದು ಇವತ್ತಿಗೂ ಬದುಕಿದ್ದಾರೆ ಅವರು. ಎಲ್ಲ ರೆಡಿ ಮಾಡ್ಕೊಂಡು ಅಂತ ವ್ಯಕ್ತಿಗಳು ಇವ್ರೊಬ್ರೇ ಅಲ್ಲ, ಅವ್ರೊಬ್ರೇ ಅಲ್ಲ, ಇಂಥವ್ರು ಬರ್ತಾರೆ. ಕೈ ಕಾಲು ಇದಾಗಿರೋರ್ಗೆ ತರೋ ಆಯುರ್ವೇದಿಕ್ ರೀತಿನಲ್ಲಿ ಗುರುಗಳಿಗೆ ಎಲ್ಲಾ ರೀತಿಯಲ್ಲೂ ಟ್ರೀಟ್ಮೆಂಟ್ ಕೊಡ್ತಾರೆ, ಭಗವಂತನ ಪ್ರೇರಣೆ ಮಾಡ್ತಾರೆ, ಅವ್ರಿಗೆ ದಾರಿ ತೋರಿಸ್ತಿದ್ದಾರೆ. ಹಂಗಾಗಿ ಈ ಕ್ಷೇತ್ರ ತುಂಬಾ ಎಲ್ಲ 11 ದೇವತೆಗಳ ಸನ್ನಿಧಾನದಲ್ಲಿ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಇಲ್ಲಿ ಈ ಕ್ಷೇತ್ರದಲ್ಲಿ ನಾನು ನೋಡಿರುವಂಗೆ ಬೇರೆ ಯಾವ ಕ್ಷೇತ್ರದಲ್ಲೂ ನೋಡಿಲ್ಲ. ಈ ಕ್ಷೇತ್ರದ ಒಳಗಡೆ ಬಂದ್ರೆ ನೀವು ಎಲ್ಲ ಏನ್ ಸಿಗುತ್ತೆ ಅನ್ನೋದು ಕೇಳ್ಬೇಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಸಿಗುತ್ತೆ. ಇಲ್ಲಿ ಬಂದ್ರೆ ನೀವು ಖಂಡಿತ 1 ಅವರ್ ಅರ್ಧ ಗಂಟೆಯಲ್ಲಿ ಬೇರೆ ದೇವಸ್ಥಾನದಿಂದ ಆಚೆ ಹೋಗ್ತಿರಲ್ಲ, ನಮ್ಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಎಲ್ಲಾ ಫೆಸಿಲಿಟೀಸ್ ಇದೆ, ಎಲ್ಲಾ ಅನುಕೂಲಗಳು ಇದೆ.
ಆದ್ರೆ ಇನ್ನೊಂದು ಡೌಟ್ ನನಗೆ, ಹೇಳಿ. ಈಗ ನಿಮ್ಗೆ ಬಂದು ಇಲ್ಲಿ ಬಂದು ಈಗ ನೋಡುವಂತ ವೀಕ್ಷಕರಿಗೆ ಈಗ ನಿಮ್ಗೆ ಏನು ಒಳ್ಳೇದಾಯ್ತು ಸರ್? ಇದು ಒಳ್ಳೆ ಪ್ರಶ್ನೆನೇ ಇದು. ಭಗವಂತ ಈ ಭಕ್ತಾದಿಗಳಲ್ಲಿ ಸಹಜವಾಗಿ ನಾವೆಲ್ಲ ಏನ್ ಮಾಡ್ತೀವಿ, ನನ್ನ ಸೇರಿ ಬಂದಾಗ ನಾವು ಯಾವ್ದೋ ಒಂದು ಗುರಿ ಇಟ್ಕೊಂಡ್ಬರ್ತೀವಿ. ಭಗವಂತ ಇಲ್ಲಿ ಏನೋ ಬರ್ತಾ ಇದೆ, ಅದು ಈ ಸಮಯದಲ್ಲಿ ಬಂದ್ರೆ ನನ್ಗೆ ಇದು ಅನುಕೂಲ ಆಗ್ಬಿಡುತ್ತೆ, ನನ್ಗೆ ಇದು ಮಾಡಿಕೊಡಪ್ಪ ಅಂತ ನಾವು ಬರ್ತೀವಿ. ನನಗೆ ಏನಾಗಿದೆ ಅಂದ್ರೆ ಅದನ್ನ ನೀವು ಯಾರು ನಂಬಕ್ ಸಾಧ್ಯ ಇಲ್ಲ. ನಾನು ಒಂದು ಬ್ಯಾಂಕಲ್ಲಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋದಕ್ಕೆ 55 ಲಕ್ಷ ದುಡ್ಡನ್ನ ಆ ಬ್ಯಾಂಕಲ್ಲಿ ಡಿಪಾಸಿಟ್ ಇಟ್ಬಿಟ್ಟಿದೆ. ಬ್ಯಾಂಕಲ್ಲಿ ಪರ್ಚೇಸಿಂಗ್ ಅದು. ನನಗೆ ಇನ್ನೂ 2,15,00,000 ದುಡ್ಡು ಬೇಕಾಯ್ತು. ಇದು ನನ್ನ ಅನುಭವ, ನಾನು ಯಾರ ಅನುಭವನೂ ಹೇಳ್ತಾ ಇಲ್ಲ. ನನಗೆ ಬಂತು, ಹತ್ತತ್ರ ಬಂದ್ಬಿಡ್ತು. ನಾನು ಅನ್ಕೊಂಡಿದ್ದು ದುಡ್ಡು ನನಗೆ ಬರ್ಲಿಲ್ಲ ಆ ಟೈಮಲ್ಲಿ. ಕೇವಲ ನನ್ಗೆ ಇನ್ನು 20 ದಿನ ಆಯ್ತು. ನಾನು ಗುರುಗಳು ಹೇಳೋರು, ಪ್ರೇರಣೆ ಮಾಡಿ ಅಣ್ಣ ಒಳ್ಳೇದಾಗುತ್ತೆ ಅಂತ ಅವ್ರ ಆಶೀರ್ವಾದನೂ ಮಾಡಿದ್ರು, ಭಗವಂತನ ಆಶೀರ್ವಾದ ಮಾಡಿದ್ರು. ಸರಿ, ಒಂದು ದಿನ ನಾನು ಮತ್ತೆ ನಮ್ಮ KM ದೊಡ್ಡಿಯವರು, ಪುರುಸ್ವಾಮಿ ಗೌಡ್ರು ಅಂತ, ಅವ್ರು LIC ಏಜೆಂಟ್. ನೀವು ಇಲ್ಲೇ ಇದ್ದಾರೆ ಅವರು. ನಾವಿಬ್ರು ಒಳಗ್ ಬಂದ ತಕ್ಷಣ ಭಗವಂತ ಬಲಗಡೆ ನನಗೆ ಹೂವು ಕೊಟ್ರು. ನೀವು ನಂಬಲ್ಲ, ಅಷ್ಟು ಕೋಟಿ ಹಣನು ನನಗೆ 20 ದಿನದಲ್ಲಿ ಬಂತು. ಅದನ್ನ ಬ್ಯಾಂಕ್ ಕಟ್ಟಿ ಆ ಪ್ರಾಪರ್ಟಿ ನಾನು ಪರ್ಸ್ಕೊಂಡೆ. ನಾನು ಭಗವಂತನ ಇಲ್ಲಿ ಬಂದಾಗ ಸ್ಟಾರ್ಟ್ ಆದ್ಮೇಲೆ ನಿರಂತರವಾಗಿ ಬರ್ತೀವಿ ನಾವು. ಇಲ್ಲಿ ಬಂದ್ಮೇಲೆ ಬರಕ್ ಸ್ಟಾರ್ಟ್ ಆದ್ಮೇಲೆ ನಮ್ಮ ಮನೆಯಲ್ಲಿ ಎಲ್ಲಾ ರೀತಿಲೂ ನನ್ನ ಮಕ್ಕಳಿಂದ ಮೊಮ್ಮಕ್ಕಳು, ಮಗ, ಸೊಸೆ, ಅಳಿಯ ಎಲ್ಲಾ ನೆಮ್ಮದಿಯಾಗಿ ಕೊಟ್ಟಿದ್ದಾರೆ. ನಾವೇನ್ ಕೇಳೇ ಇಲ್ಲ ಭಗವಂತನ. ಬಟ್ ಯಾವ ರೀತಿ ಒಳ್ಳೇದಾಗಿ ಕೊಡ್ಬೋದು ಅದೆಲ್ಲನೂ ನಾವು ಭಗವಂತ ನಾನು ಕೊಟ್ಟಿದ್ದಾನೆ. ನೀವು ಅಷ್ಟೇ ಭಕ್ತಾದಿಗಳು ನಾನು ವಿನಂತಿ ಮಾಡ್ತೇನೆ, ಇಂಥ ಕ್ಷೇತ್ರ ನೀವು ಜೀವಮಾನದಲ್ಲಿ ನೋಡಿರಲ್ಲ. ನೀವು ಬೇರೆ ಎಲ್ಲ ಸಿಂಗಾಪುರ್ ಎಲ್ಲ ತಿರ್ಗಾಡ್ಕೊಂಡ್ ಬರ್ತಿರಲ್ಲ, ಒಂದು ಸಲ ಬನ್ನಿ ಈ ಕ್ಷೇತ್ರದಲ್ಲಿ, ಭಗವಂತನ ದರ್ಶನ ಮಾಡಿ. ನಮ್ಮ ಗುರುಗಳ ಹತ್ರ ಕೂತ್ಕೊಂಡು ಅವ್ರ ಜೊತೆ ನಿಮ್ಮ ಕಷ್ಟ ಸುಖಗಳು ಹೇಳ್ಕೊಡಿ. ಪರಿಹಾರ ಖಂಡಿತ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಒಳ್ಳೆ ಮಾರ್ಗ ತೋರಿಸ್ತಾರೆ. ಎಲ್ಲಾ ದೇವಸ್ಥಾನಗಳು ಇಲ್ಲಿ ನಿಮ್ಗೆ ವಿಶೇಷವಾಗಿ 11 ದೇವರು ಅಂತ ಹೇಳಿದೆ ನಾನು. ಎಲ್ಲಾ ದೇವರುಗಳಿಗೊಂದು ವಿಶೇಷವಾದ ಶಕ್ತಿ ಇದೆ, ಅವರ ಪಾಲನೆ ಇದೆ, ಕ್ಷೇತ್ರದಲ್ಲಿ ಅವರ ಶಕ್ತಿ ಇದೆ. ಏನಂದ್ರೆ ಮಹಾಗಣಪತಿ ಇದ್ದಾರೆ, ಎಲ್ಲಾ ವಿಘ್ನಗಳನ್ನು ನಿವಾರಿಸೋರು. ಅದಾದ್ಮೇಲೆ ತ್ರಯಂಬಕೇಶ್ವರ ಸ್ವಾಮಿ ಅಂತ ಈಶ್ವರ ದೇವರು ಇದ್ದಾರೆ, ಲಿಂಗ ಇದ್ದಾರೆ. ತ್ರಯಂಬಕೇಶ್ವರರು ಬಹಳ ತುಂಬಾ ಯಶಸ್ವಿಯಾಗಿರೋದು. ಅವರಲ್ಲಿ ಅವ್ರು ಕೊಡುವಂತ ಯಾವುದೇ ರೋಗ ರುಜಿನಗಳು ಏನೇ ಇರಲಿ, ಅವರಲ್ಲಿ ಬಂದು ಅವ್ರ ಸೇವೆ ಮಾಡಿದ್ರೆ ಆ ಸಮಸ್ಯೆಗಳು ಅವ್ರ ಪರಿಹಾರ ಆಗುತ್ತೆ. ಅಲ್ಲಿಂದ ಛಾಯಾದೇವರು ಇದ್ದಾರೆ, ಛಾಯಾದೇವಿಯವರು. ಅವರು ಮುಖ್ಯವಾಗಿ ನಮ್ಮ ಭಗವಂತ ಶನೇಶ್ವರ ಸ್ವಾಮಿಯವರ ತಾಯಿಯವರು. ನೀವು ಹೆಣ್ಣು ಮಕ್ಕಳುಗಳು ಯಾರೇ ಆಗ್ಲಿ ಅವ್ರು ಬಂದು ಸೇವೆ ಮಾಡಬಹುದು. ಒಂದು. ಎರಡನೇದು, ನೇರವಾಗಿ ಅವರ ಸೇವೆ ಮಾಡಿದ್ರೆ ಶನೇಶ್ವರ ಸ್ವಾಮಿ ಏನೇ ಶಾಪಗಳಾಗ್ಲಿ ಅವರ ಕಷ್ಟದಿಂದ ಪಾರು ಮಾಡ್ತಾರೆ ಛಾಯಾದೇವರ ಮೂಲಕ. ಮೂರನೇದಾಗಿ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾದದ್ದು ಒಂದಿದೆ, ಇದನ್ನ ಹೇಳ್ಬಿಟ್ಟು ಲಿಂಗದ ಬಗ್ಗೆ ಹೇಳ್ತೇನೆ. ಯಾವುದೇ ದೇವಸ್ಥಾನದಲ್ಲಿ ಯಾವುದೇ ಭಕ್ತಾದಿಗಳನ್ನ ಭಗವಂತನ ಸ್ನಾನ ಮಾಡಿಸಿ ಅವ್ರಿಗೆ ಅಲಂಕಾರ ಮಾಡುವಂತ ಸನ್ನಿವೇಶಗಳು ಇಲ್ವೇ ಇಲ್ಲ. ಗರ್ಭಗುಡಿ ಒಳಗೆ ಬಿಟ್ಕೊಳ್ಳಲ್ಲ. ಹೌದು. ನಮ್ಮಲ್ಲಿ ಯಾವುದೇ ಜಾತಿ ಮತ ಭೇದ ಯಾವುದು ಇಲ್ಲ. ನಮ್ಮಲ್ಲಿ ಭಕ್ತಿ ಅಷ್ಟೇ ಬೇಕಾಗಿರೋದು. ಒಂದು ಸಂಕಲ್ಪ ಮಾಡಿದ್ರೆ ಖಂಡಿತ ಗಂಡು ಮಕ್ಕಳುಗಳನ್ನ ಗರ್ಭಗುಡಿ ಒಳಗೆ ಬರ್ಬೋದು, ಅಪ್ಪವ್ರ ಸೇವೆ ಮಾಡ್ಬೋದು. ಇಲ್ಲೇ ಸ್ನಾನ ಎಲ್ಲ ಮಾಡಿ ಎಲ್ಲ ಅನುಕೂಲವಿದೆ. ನೀವು ಸೇವೆ ಮಾಡ್ತೀವಿ ಅಂದ್ರೆ 1 ವಾರ ಸೇವೆ ಮಾಡ್ತೀನಿ ಇಲ್ಲೇ ಇರ್ಬೋದು. ನೀವು ನೋಡ್ತಾ ಇದ್ದೀರಾ, ಪ್ರತಿದಿನ ಅನ್ನದಾಸೋಹ ಇದೆ, ಪ್ರತಿದಿನ ಪೂಜೆ ಇದೆ. ನೀವು ಸೇವೆ ಮಾಡ್ತೀನಿ ಅಂದ್ರೆ ಭಗವಂತನ ಬಂದು ಶನಿವಾರ ನೀವು ಅವ್ರಿಗೆ ಅಭಿಷೇಕ ಮಾಡಿ, ನೀರಿನ ಅಭಿಷೇಕ ಮಾಡಿ, ಎಣ್ಣೆ ಅಭಿಷೇಕ ಮಾಡಿ, ಅಲಂಕಾರ ಮಾಡಿ ಪೂಜೆ ಮಾಡುವಂತ ಒಂದು ಅನುಕೂಲ ಇನ್ನು ಯಾವುದೇ ದೇವಸ್ಥಾನದಲ್ಲೇ ನಾವು ಇಲ್ಲಿವರೆಗೂ ನೋಡಿಲ್ಲ. ಒಂದು. ಎರಡನೇದು, ಇದೆಲ್ಲ ಆದ್ಮೇಲೆ ನಮ್ಮ ಗುರುಗಳಿಗೆ ಒಂದು ಸಂಕಲ್ಪ ಅವ್ರ ಮನಸ್ಸಲ್ಲಿ ಬಂದ್ಬಿಟ್ಟು, ಒಂದು ಲಿಂಗ ಕಟ್ಟಬೇಕು, ಭಗವಂತನ ಸಿದ್ಧಬ್ರಹ್ಮಲಿಂಗೇಶ್ವರ ಅವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಸಿದ್ಧಬ್ರಹ್ಮಲಿಂಗೇಶ್ವರ ಅಂದ್ರೆ ನೀವು ನೋಡಿದ ತಕ್ಷಣ ಸಾಮಾನ್ಯವಾಗಿ ಇದಕ್ಕಿಂತ ಬೃಹತ್ವಾದ ಲಿಂಗಗಳನ್ನ ನೀವು ನೋಡಿರ್ತೀರ. ಹೌದು, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಯಾಕಂದ್ರೆ ಆ ಲಿಂಗ ಪಾಯದ ಪೂಜೆಯಿಂದ ಹಿಡಿದು ಅದನ್ನು ಕೊನೆಯ ಮುಗಿಯೋ ಗಂಟ ನಮ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಹೇಳ್ತೀನಿ. ಆ ಲಿಂಗ 30 ಅಡಿ ಲಿಂಗ. ಗುರುಗಳ ಪ್ರೇರಣೆ ಆದ್ಮೇಲೆ, ಗುರುಗಳು ಒಂದು ಪ್ರೇರಣೆ ಹೇಗಾಯ್ತು ಅಂದ್ರೆ ಅವ್ರಿಗೆ ಅದಕ್ಕೊಂದು ಉಪಕಥೆ ಇದೆ. ಪ್ರೇರಣೆ ಆಗ್ಬೇಕಾದ್ರೆ ಶಿವ ಪರಮಾತ್ಮ ಮತ್ತು ವಿಷ್ಣು ಅವರ ಎರಡೂ ಶಕ್ತಿನ ತಗೊಂಡು ಶನೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಆಗುತ್ತೆ. ನಾವೇನು ಜಗತ್ತಲ್ಲಿ ಕೆಲಸ ಮಾಡ್ತೀವೋ ಅದರಲ್ಲಿ ಒಳ್ಳೆ ಕೆಲಸ, ತಪ್ಪು ಕೆಲಸ ಎರಡರ ಬಗ್ಗೆ ಭಾಗ ಮಾಡಿ ತೀರ್ಮಾನ ಮಾಡುವಂತದ್ದು ಶನೇಶ್ವರ ಸ್ವಾಮಿಯ ಕರ್ತವ್ಯ. ಶನೇಶ್ವರ ಸ್ವಾಮಿ ಒಂದ್ಸಲ ಈ ಈಶ್ವರ ಭಗವಂತನ ಕೈಲಾಸಕ್ಕೆ ಹೋಗಿ, ಭಗವಂತ ನಿನ್ನ ರಾಶಿಗೆ ನಾನು ಬರಬೇಕು ಅಂತ ಕೇಳಿದ್ರಂತ.
ಭಗವಂತಗೆ ನಗು ಬಂದ್ಬಿಡ್ತಂತೆ. ನಕ್ಬಿಟ್ಟು ಹೇಳಿದ್ರಂತೆ, ಅಲ್ಲಪ್ಪ ಶಕ್ತಿ ಕೊಟ್ಟವನು ನಾನೇ, ನಿನಗೆ ಕಾಯಕ ಕೊಟ್ಟಿರೋನು ನಾನೇ, ಇಂತ ನನ್ನ ರಾಶಿಗೆ ಬರೋದಿದ್ಯಾ? ಹೌದಪ್ಪ ಬರ್ಬೇಕು ನಿಮ್ ರಾಶಿಗೆ. ಆಯ್ತು, ಹಾಗಾದ್ರೆ ನೀನು ಯಾವಾಗ ಬರ್ತೀಯೋ ನಿನ್ನ ರಾಶಿಗೆ ಆ ಸಮಯದಲ್ಲಿ ಇಂಥ ಟೈಮಲ್ಲಿ ನೀನ್ ಬಾ ಅಂತ ಹೇಳ್ಬಿಟ್ಟು ಭಗವಂತ ಹೇಳಿದ್ರಂತೆ. ಭಗವಂತ ಪಾರ್ವತಿಯವ್ರ ಜೊತೆ ಹೇಳಿದ್ರಂತೆ, ನಾನು ಶನೇಶ್ವರ ಸ್ವಾಮಿಗೆ ಟೈಮ್ ಕೊಟ್ಬಿಟ್ಟಿದೀನಿ, ಸಮಯ ಕೊಟ್ಬಿಟ್ಟಿದೀನಿ, ಆ ಸಮಯದಲ್ಲಿ ಬರ್ತಾರೆ, ಅದ್ ಹೆಂಗ್ ನಾನು ರಾಶಿ ಬರ್ತಾರೆ ನೋಡ್ಬಿಡ್ತೀನಿ ಅನ್ಬಿಟ್ಟಿದ್ದೆ. ಭಗವಂತ ಒಂದು ಗುಹೆ ಒಳಗೆ ಕೂತ್ಕೋತಾರೆ. ಅದು ಲಿಂಗ ಆತ್ಮ ಅಂದ್ರೆ ಒಂದು ಗುಹೆ ಒಳಗೆ ಕೂತ್ಕೋತಾರೆ. ಕೂತ್ಕೊಂಡಾಗ ಶನೇಶ್ವರರು ಅವರು ಆ ಟೈಮ್ ಆಯ್ತದೆ, ಭಗವಂತ ಇಷ್ಟೊತ್ತಿಗೆ ನಾನು ಟೈಮ್ ಕೊಟ್ಟಿದ್ದೆ, ಮುಗೀತು, ಶನೇಶ್ವರ ಏನ್ ಬಂದ್ ನನ್ರು ಜೀವನ ಅನ್ಬಿಟ್ಟು ಆಚೆ ಬಂದಾಗ ಆ ಗುಹೆ ಬಾಗಿಲಲ್ಲಿ ಶನೇಶ್ವರ ಸ್ವಾಮಿಗಳು ನಿಂತ್ಕೊಂಡು ಈಶ್ವರವ್ರು ಬಂದ ತಕ್ಷಣ ಅವ್ರಿಗೆ ನಮಸ್ಕಾರ ಮಾಡಿ ಹೇಳಿದ್ರಂತೆ. ಆಗ ಭಗವಂತ ಹೇಳಿದ್ರಂತೆ, ಅಲ್ಲ ಅಪ್ಪ ನಿಂಗೆ ಸಮಯ ಕೊಟ್ಟಿದ್ದೆ, ನಾನ್ ರಾಶಿಗೆ ನಿಂಗೆ ಬರಕ್ಕೆ ಆಗ್ಲಿಲ್ಲ. ಆಗ ಶನೇಶ್ವರ ಲಕ್ಷ್ಮಿ ಹೇಳ್ತಾರಂತೆ, ಭಗವಂತ ಜಗದೊಡೆಯ ನೀನು, ಸೃಷ್ಟಿಕರ್ತ ನೀನು ನಾನ್ ಬಂದಿರೋ ಟೈಮಲ್ಲಿ ಹೋಗಿ ಗುಹೆಯಲ್ಲಿ ಕೂತ್ಕೊಂಡೆ ಅಂದ್ರೆ ನನ್ನನ್ನು ತಡ್ಕೊಳಕ್ಕೆ ಅದಕ್ಕಿಂತ ಬೇಕಪ್ಪ ಅನ್ನೋ ಒಂದು ಕತೆ ಪುರಾಣದಲ್ಲಿ ಎಲ್ಲಾ ಪ್ರಸಿದ್ಧಿ ಆಗಿದೆ. ಭಗವಂತ ಅವ್ರು ಹೇಳಿದ್ರು, ಲಿಂಗದೊಳಗೊಂದು ಲಿಂಗ ಕಟ್ಟಬೇಕು ನಾವು. ಈಶ್ವರರು ಆತ್ಮಲಿಂಗ, ಅದು ಆ ಆತ್ಮದೊಳಗೆ ಕೂತಾಗ ಅದಕ್ಕೆ ಒಂದು ನಿಮ್ಮಲ್ಲಿ ವಿಶೇಷವಾಗಿದೆ, 30 ಅಡಿ ಲಿಂಗ, ಮೇಲೆ ಹೋಗಿ ನೀವು ಭಸ್ಮಾನ ಅಭಿಷೇಕನೂ ಮಾಡಬಹುದು. ಎರಡನೇದು ಮತ್ತೆ 15 ಅಡಿ ಮಧ್ಯದಲ್ಲಿ ಲಿಂಗದ ಒಳಗೆ ಒಂದು 10 ಜನ ಕುತ್ಕೊಂಡು ಒಂದು ಸಮಯಕ್ಕೆ ಅಲ್ಲಿ ಒಂದು ಲಿಂಗ ಇದೆ, ಪುಟ್ಲಿಂಗ, ಅದನ್ನ ಸಿದ್ಧ ಬ್ರಹ್ಮ ಆತ್ಮಲಿಂಗೇಶ್ವರ ಅಂತ ಹೇಳ್ತಾರೆ. ಆ ಲಿಂಗ ಪೂಜೆನೂ ಮಾಡಬಹುದು. ಇದು ಈ ಕ್ಷೇತ್ರದ ವಿಶಿಷ್ಟವಾದ ಇದು. ಆಮೇಲೆ ಶ್ರೀನಿವಾಸ ಇದ್ದಾರೆ, ಪದ್ಮಾವತಮ್ಮ ಇದ್ದಾರೆ, ಮಹಾಲಕ್ಷ್ಮಮ್ಮ ಇದ್ದಾರೆ, ರಾವು, ಕೇತು, ಕಾಳಸ್ತ, ಲಿಂಗೇಶ್ವರರು ಇದ್ದಾರೆ, ಎಲ್ಲಾ ದೇವರು, ಆದಿಶೇಷ ಇದ್ದಾರೆ. ದಯವಿಟ್ಟು ಭಕ್ತಾದಿಗಳೊಂದಿದಂತೆ ಇಲ್ಲಿ ನಿಮ್ಗೆ ಎಲ್ಲಾ ಅನುಕೂಲ ಇದೆ. ಭೋಜನ ಇದೆ, ನೀವು ಯಾವ ಸಮಯದಲ್ಲಾರ ಬನ್ನಿ, ನಿಮ್ಗೆ ಭೋಜನ ವ್ಯವಸ್ಥೆ ಇದೆ. ಮತ್ತೆ ಇಲ್ಲಿ ಯಾವುದೇ ಹಣಕಾಸು ದುಡ್ಡನ್ನು ಯಾರು ಕೇಳಲ್ಲ. ನಿಮ್ಮ ಸೇವೆ ನಿಮ್ಗೆ ಏನ್ ಬೇಕೋ ಮನಸ್ಸ ಇಚ್ಛೆ ಮಾಡಬಹುದು. ಇದು ಈ ಕ್ಷೇತ್ರದ ಮಹಿಮೆ ಅಂತ ಹೇಳ್ತೀನಿ. ಸರಿ ಸರ್, ಧನ್ಯವಾದಗಳು ಸರ್. ಧನ್ಯವಾದ.